ನಮಸ್ಕಾರ ಸ್ನೇಹಿತರೆ. 2027 ಜನಗಣತಿಯ ಪರಿಚಯ ಅಂದರೆ ಗಣತಿದಾರರಿಗೆ ಈ ಒಂದು ಈಗ 2027 ಒಂದು ಜನಗಣತಿಯ ಒಂದು ಪರಿಚಯವನ್ನು ಈಗ ಮಾಡ್ತಾ ಹೋಗೋಣ. ಮೊದಲಿಗೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಒಂದು ಕಾರ್ಯಕ್ಕಾಗಿ ನಮ್ಮೆಲ್ಲ ಗಣತಿದಾರರು ಮತ್ತು ಮೇಲ್ವಿಚಾರಕರನ್ನು ಆಯ್ಕೆ ಮಾಡಲಾಗಿದ್ದು, 2027 ಭಾರತದ ಜನಗಣತಿಗೆ ನಾವು ನಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ನಮ್ಮ ಕಾರ್ಯವನ್ನು ನಾವು ಮಾಡಬೇಕಾಗಿರುತ್ತದೆ. 1881ರಲ್ಲಿ ಮೊದಲ ಸಂಪೂರ್ಣ ಜನಗಣತಿ ಆಯಿತು. ವಿಶ್ವದ ಅತಿ ದೊಡ್ಡ ಆಡಳಿತಾತ್ಮಕ ಮತ್ತು ಸಂಖ್ಯಾಶಾಸ್ತ್ರೀಯ ಆಯಾಮಗಳಲ್ಲಿ ಇದು ಒಂದಾಗಿರ್ತಕ್ಕಂಥದ್ದು. ಇನ್ನು 2027 ಜನಗಣತಿ ಸರಣಿಯಲ್ಲಿ 16ನೆಯ ಮತ್ತು ಸ್ವಾತಂತ್ರ್ಯದ ನಂತರ 8ನೆಯ ಒಂದು ಜನಗಣತಿ ಇದಾಗಿರುತ್ತದೆ. ಈ ಸಲ ಡಿಜಿಟಲ್ ನಾವೀನ್ಯತೆ, ಹೆಚ್ಚಿನ ನಿಖರತೆ ಮತ್ತು ವೇಗಕ್ಕಾಗಿ ಡಿಜಿಟಲ್ ವಿಧಾನಗಳೆಂದರೆ ಸ್ಮಾರ್ಟ್ಫೋನ್ ಅಥವಾ ಮೊಬೈಲ್ ಫೋನ್ನಲ್ಲಿ ಕೆಲವು ಆ್ಯಪ್ ಮೂಲಕ ಈ ಸಲ ಗಣತಿ ನಡೆಸಲಾಗಿರ್ತಕ್ಕಂಥದ್ದು ಮತ್ತು ಇದೊಂದು ಡಿಜಿಟಲ್ ವಿಧಾನದ ಮೂಲಕ ಗಣತಿ ನಡೀತಾ ಇರತಕ್ಕಂಥದ್ದು. ಭಾರತದ ಮೊದಲ ಜನಗಣತಿ ಇದಾಗಿರುತ್ತದೆ. ಡಿಜಿಟಲ್ ವಿಧಾನದಿಂದ ನಾವು ಜನಗಣತಿಯನ್ನು ಮಾಡ್ತಾ ಇರೋದ್ರಿಂದ ಉತ್ತಮ ಗುಣಮಟ್ಟದ ಮಾಹಿತಿ ಲಭ್ಯ ಆಗ್ತಾ ಇದೆ, ವೇಗವಾಗಿ ಸಂಸ್ಕರಣೆ ಮಾಡಬಹುದಾಗಿದೆ, ಕಡಿಮೆ ಹೊರೆ ಆಗ್ತಾ ಇದೆ ಮತ್ತು ನೈಜ ಸಮಯದ ಮೇಲ್ವಿಚಾರಣೆ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇದೊಂದು ಪರಿಸರ ಸ್ನೇಹಿ ಜನಗಣತಿಯಾಗಿರುತ್ತದೆ, ಏಕೆಂದರೆ ಕಾಗದದ ಬಳಕೆಯನ್ನು ಗಮನಾರ್ಹವಾಗಿ ಈ ಒಂದು ಡಿಜಿಟಲ್ ಜನಗಣತಿಯು ಕಡಿಮೆ ಮಾಡುತ್ತೆ. ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಮ್ಮಂತೆಲ್ಲ ಗಣತಿದಾರರು ಮತ್ತು ಮೇಲ್ವಿಚಾರಕರು ಮಿಷನರಿ ಉತ್ಸಾಹ ಹಾಗೂ ಸಮರ್ಪಣೆಯ ಮೂಲಕ ಜನಗಣತಿಯನ್ನು ನಿರ್ವಹಿಸುತ್ತೇವೆ. ನಮ್ಮ ಭಾಗವಹಿಸುವಿಕೆಯು ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರೀಯ ಮನೋಭಾವ ನಿಜವಾದ ಪ್ರತಿಬಿಂಬವಾಗಿರತಕ್ಕಂಥದ್ದು ಅಥವಾ ಪ್ರತಿಬಿಂಬವಾಗಿದೆ. ಜನಗಣತಿ ಅಂದ್ರೇನು ಅನ್ನೋದನ್ನು ನೋಡೋದಾದರೆ, ಜನಗಣತಿ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದಲ್ಲಿನ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಅವರ ಜನಸಂಖ್ಯೆ, ಆರ್ಥಿಕ ಮತ್ತು ಸಾಮಾಜಿಕ ಮಾಹಿತಿಗಳ ಅಧಿಕೃತ ಸಂಪೂರ್ಣ ಎಣಿಕೆ ಜನಗಣತಿಯಾಗಿರುತ್ತದೆ. ಇನ್ನು ನಾವು ಗಣತಿದಾರರು ಸಂಗ್ರಹಿಸ್ತಕ್ಕಂತಹ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಉತ್ತಮ ಶಾಲೆಯನ್ನು ನಿರ್ಮಿಸಲು ಸಾಧ್ಯವಾದರೆ, ಒಂದು ಸಮುದಾಯದ ಅಗತ್ಯಗಳನ್ನು ಸರ್ಕಾರಿ ಕ್ರಮವಾಗಿ ಪರಿವರ್ತಿಸುವಲ್ಲಿ ನಮ್ಮ ಕೆಲಸವು ಮೊದಲ ಮತ್ತು ಅತ್ಯಗತ್ಯ ಹೆಜ್ಜೆಯಾಗಿದೆ. ನಾವು ಭವಿಷ್ಯಕ್ಕಾಗಿ ಅಡಿಪಾಯ ಹಾಕ್ತಿರುತ್ತೇವೆ. ಗಣತಿದಾರರು ಜನಗಣತಿಯ ಹೀರೋಗಳು. ನಾವು ಕೇವಲ ಮಾಹಿತಿಯನ್ನು ಸಂಗ್ರಹಿಸುತ್ತಿಲ್ಲ, ಭಾರತದ ಪ್ರಗತಿಗೆ ಅಡಿಪಾಯವನ್ನು ಹಾಕ್ತಾ ಇದ್ದೇವೆ. ಜನರ ಅನುಕೂಲಕ್ಕಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸುವುದು, ಉದಾಹರಣೆಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮತ್ತು ಸಂಸತ್ತು, ವಿಧಾನಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಸ್ಥಾನಗಳನ್ನು ಗುರುತಿಸುವುದು, ಹಾಗೂ ವಸತಿ, ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವೆಗಳ ಕುರಿತು ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ಸಂಶೋಧನಾ ಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡತಕ್ಕಂಥದ್ದು ಸಂಗ್ರಹಿಸ್ತಕ್ಕಂಥ ಮಾಹಿತಿಯಿಂದ ಅನುಕೂಲವಾಗ್ತಾ ಇದೆ. ಇನ್ನು ನಮ್ಮ ಒಂದು ಕಾರ್ಯಾಚರಣೆ ಗಣತಿದಾರರಾಗಿ ನಮ್ಮ ರಾಷ್ಟ್ರವನ್ನು ನಿರ್ಮಿಸುವ ಅತ್ಯಂತ ವಿಶ್ವಾಸಾರ್ಹ ಮಾಹಿತಿಯ ಮೂಲವನ್ನು ಒದಗಿಸ್ತಕ್ಕಂಥದ್ದು ಜನಸಂಖ್ಯಾಶಾಸ್ತ್ರ, ನಗರೀಕರಣ, ಆರ್ಥಿಕ ಚಟುವಟಿಕೆ, ಸಾಕ್ಷರತೆ ಮತ್ತು ಜಾತಿಗಳು ಮತ್ತು ಬುಡಕಟ್ಟುಗಳು, ಭಾಷೆ, ಧರ್ಮ, ವಸತಿ ಮತ್ತು ಗೃಹೋಪಯೋಗಿ ಸೌಲಭ್ಯಗಳ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು. ಆಚರಣೆಯ ಹಂತ 1 HLO ಮನೆಪಟ್ಟಿ ಅಥವಾ ಮನೆಗಣತಿ ಕಾರ್ಯ. ಇದು ಕ್ಷೇತ್ರ ಕಾರ್ಯ 16 ಏಪ್ರಿಲ್ 2026ರಿಂದ ಆರಂಭವಾಗಿ 15 ಮೇ 2026ರವರೆಗೆ ನಡೀತಾ ಇದೆ ಮತ್ತು ಸ್ವಯಂ ಗಣತಿ ಕಾರ್ಯ 1 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2026ರವರೆಗೆ ನಡೀತಾ ಇದೆ. ಸೊ ನಾವು ಗಣತಿದಾರರಾಗಿ ನಾವು ಏನು ಮಾಡ್ತೇವಪ್ಪ ಅಂತ ಕೇಳಿದರೆ, ಎಲ್ಲ ಕಟ್ಟಡಗಳು, ಜನಗಣತಿ ಮನೆಗಳು ಮತ್ತು ಕುಟುಂಬಗಳನ್ನು ಗುರುತಿಸಿ ವ್ಯವಸ್ಥಿತವಾಗಿ ಪಟ್ಟಿಯನ್ನು ಮಾಡ್ತೇವೆ ಮತ್ತು ವಸತಿ ಪರಿಸ್ಥಿತಿಗಳು, ಸೌಕರ್ಯಗಳು, ಸ್ವತ್ತುಗಳ ಕುರಿತು ನಿರ್ಣಾಯಕ ಮಾಹಿತಿಗಳನ್ನು ಸಂಗ್ರಹಿಸಿ, ಉದಾಹರಣೆಗೆ ಆ ಮನೆಗೆ ಬಳಸಿರ್ತಕ್ಕಂಥ ಚಾವಣಿಯ ವಸ್ತು, ಕುಡಿಯುವ ನೀರಿನ ಮೂಲ, ಶೌಚಾಲಯ, ಪ್ರವೇಶ ಇತ್ಯಾದಿ ಒಂದು
34 ಪ್ರಶ್ನೆಗಳಿಗೆ ನಾವು ಮನೆಪಟ್ಟಿ ಕಾರ್ಯಾಚರಣೆ ಅಥವಾ ಮನೆ ಗಣತಿ ಮಾಡತಕ್ಕಂಥ ಸಮಯದಲ್ಲಿ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಇನ್ನು ಇದರ ಒಂದು ರಿಸಲ್ಟ್ ಅಥವಾ ಫಲಿತಾಂಶ ಮುಂದಿನ ಹಂತದಲ್ಲಿ ಯಾರೂ ಜನಗಣತಿಯಿಂದ ಹೊರಗುಳಿಯುವುದಿಲ್ಲ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಜನಸಂಖ್ಯಾ ಗಣತಿಗಾಗಿ ಮಾಸ್ಟರ್ ಫ್ರೇಮನ್ನು ರಚಿಸಲಾಗುತ್ತೆ. ಇನ್ನು ಕಾರ್ಯಾಚರಣೆ ಹಂತ 2 ಜನಸಂಖ್ಯಾ ಗಣತಿ PE ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂದರೆ ಸಮಯದ ದಾರಿ ಫೆಬ್ರವರಿ 2027ರಿಂದ ಹಿಮಪಾತ ಪ್ರದೇಶಗಳಿರ್ತಕ್ಕಂತಹ ಪ್ರದೇಶದಲ್ಲಿ ಸೆಪ್ಟೆಂಬರ್ 2026ರಿಂದ ಅದು ನಡೀತಾ ಇದೆ. ಇನ್ನು ಉಳಿದ ಕಡೆ ಎಲ್ಲ ಸಾಮಾನ್ಯವಾಗಿ ಫೆಬ್ರವರಿ 2027ಕ್ಕೆ ಜನಸಂಖ್ಯಾ ಗಣತಿ PE ಪಾಪ್ಯುಲೇಷನ್ ಎನ್ಯುಮರೇಷನ್ ನಡೀತಾ ಇದೆ. ಮತ್ತು ಗಣತಿದಾರರಾಗಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎಣಿಕೆಯಲ್ಲಿ ನಾವು ತೆಗೆದುಕೊಳ್ತೇವೆ. ವಿವರವಾದ ವೈಯಕ್ತಿಕ ವಿವರಗಳ ಸಂಗ್ರಹಣೆ, ಅವರ ವಯಸ್ಸು, ಲಿಂಗ, ಸಾಕ್ಷರತೆ, ಆರ್ಥಿಕ ಚಟುವಟಿಕೆ ಎಲ್ಲವನ್ನ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಮತ್ತು ಮಾರ್ಚ್ 1, 2027ರಿಂದ ರಾಷ್ಟ್ರದ ಜನಸಂಖ್ಯೆಯ ನಿಖರವಾದ ಸ್ನ್ಯಾಪ್ಶಾಟ್ ಒದಗಿಸಲು ಎಲ್ಲ ಮಾಹಿತಿಗಳು ಒಂದೇ ರಾಷ್ಟ್ರ ನಿರ್ದಿಷ್ಟ ಸಮಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಮಾಹಿತಿಗಳ ಸಂಗ್ರಹಣೆ ಮತ್ತು ಪರಿಶೀಲನೆ ವಿಧಾನಗಳ ಬಗ್ಗೆ ನೋಡುವುದಾದರೆ, ಗಣತಿದಾರರಿಂದ ಮನೆಗೆ ತೆರಳಿ ಮಾಹಿತಿಗಳ ಸಂಗ್ರಹ ವಿಧಾನ. ಮೊಬೈಲ್ ಆ್ಯಪ್ಗಳಲ್ಲಿ ಗಣತಿದಾರರ ಮೂಲಕ ಸ್ವಂತ ಮೊಬೈಲ್ ಫೋನ್ಗಳನ್ನು ಬಳಸಿ ತಮ್ಮ ಸ್ವಂತ ಸಾಧನಗಳನ್ನು ಅವರು ತರಬೇಕಾಗಿರುತ್ತೆ. ಮತ್ತು ಮಾಹಿತಿದಾರರಿಂದ ಸ್ವಯಂ ಗಣತಿ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಅಂತಕ್ಕಂಥ ವೆಬ್ ಪೋರ್ಟಲ್ ಮೂಲಕ ಗಣತಿದಾರರಿಂದ ಮನೆ ಭೇಟಿ ಮೂಲಕ ಮಾಡಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿಗಳನ್ನು ಪರಿಶೀಲಿಸಲಾಗುತ್ತೆ. ಮತ್ತು ಇದು ಬಹುಹಂತದ ಪರಿಶೀಲನೆಗಳಿರ್ತದೆ ಇದರಲ್ಲಿ. ಇನ್ನು ಮೇಲ್ವಿಚಾರಣೆ ಅಂದರೆ ಮೇಲ್ವಿಚಾರಕರು ಸೂಪರ್ವೈಸರ್ಸು ಯಾವುದೇ ಅಸಂಗತಿಗಳಿಗೆ ಟಿಪ್ಪಣಿಯನ್ನು ಸೇರಿಸ್ತಾರೆ. ಮತ್ತು ಮರುಪರಿಶೀಲನಾದಾರಿ ಅಂದರೆ ಚಾರ್ಜ್ ಅಧಿಕಾರಿಗಳು ಕ್ಷೇತ್ರದಲ್ಲಿ ಮರುಪರಿಶೀಲನೆಗಾಗಿ ಸಮಸ್ಯೆಗಳ ಸ್ಥಿತಿ ಸೂಚನೆಯನ್ನು ಕೂಡ ಮಾಡಬಹುದಾಗಿರುತ್ತದೆ. ಇನ್ನು 2027ರ ಜನಗಣತಿಯಲ್ಲಿ ಸ್ವಯಂ ಗಣತಿ ಆಯ್ಕೆ. ಮೊದಲ ಬಾರಿಗೆ ಜನರು ಸ್ವಯಂ ಗಣತಿ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದರಿಂದಾಗಿ ನಗರ ಪ್ರದೇಶಗಳು ಮತ್ತು ಪ್ರಾಥಮಿಕ ಮಾದರಿ ಘಟಕ ಅಥವಾ ಪ್ರೈವೇಟ್ ಟೌನ್ಶಿಪ್ಗಳು, ಹಾಸ್ಟೆಲ್ಗಳು ಇತ್ಯಾದಿಗಳಲ್ಲಿ ಒಂದು ಸ್ವಯಂ ಗಣತಿ ಕುಟುಂಬಗಳಿಂದ ದೃಢೀಕರಿಸತಕ್ಕಂತಹ ಸುಲಭ ಕೆಲಸ ಆಗುತ್ತೆ. ಸ್ವಯಂ ಗಣತಿ ಮಾಡಿದ ಮನೆಗಳನ್ನು ಮೌಲ್ಯೀಕರಿಸಲು ಮತ್ತು ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳಲು ಗಣತಿದಾರರ ಪಾತ್ರ ಅತ್ಯಗತ್ಯವಾಗಿದೆ. ವರದಿ ಮಾಡಲಾದ ಮಾಹಿತಿಗಳಲ್ಲಿ ಬದಲಾವಣೆಗಳನ್ನು ಮೇಲ್ವಿಚಾರಕರು ಪರಿಶೀಲಿಸುತ್ತಾರೆ. ಯಶಸ್ವಿ ಕಾರ್ಯಾಚರಣೆಗೆ ಸಿದ್ಧತೆ ಅಂದರೆ ನಾವು ಈ ಒಂದು ಗಣತಿಯನ್ನು ಮಾಡಬೇಕಾದ್ರೆ ನಮಗೆ ಕಂಪಲ್ಸರಿ ಸ್ಮಾರ್ಟ್ಫೋನ್ ಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಸ್ಮಾರ್ಟ್ಫೋನು ಅದರ ಒಂದು ರ್ಯಾಮ್ ಕನಿಷ್ಠ 4 GB ಆಂಡ್ರಾಯ್ಡ್ ಇದ್ದರೆ ಅದರ ಒಂದು ಏನಪ್ಪ ಅಂದರೆ ರ್ಯಾಮ್ 4 GB ಜಾಸ್ತಿ ಇರಬೇಕು. ಮತ್ತು ಅದರ ಒಂದು ವರ್ಷನ್ನು 11 ವರ್ಷನ್ ಇರಬೇಕು, 11ನೇ ಆವೃತ್ತಿ ವರ್ಷನ್ ಇರಬೇಕು. ಮತ್ತು ಸ್ಟೋರೇಜ್ 8 GB ಜಾಸ್ತಿ ಇರಬೇಕು ಅಂತ ಒಂದು ಆಂಡ್ರಾಯ್ಡ್ ಒಂದು ಮೊಬೈಲ್ ಫೋನ್ನಲ್ಲಿ ಗಣತಿದಾರರು ಗಣತಿ ಮಾಡ್ತಕ್ಕಂಥದ್ದು. ಇನ್ನು ಐಫೋನ್ ಆಗಿದ್ದರೆ ಅದರ ಒಂದು ವರ್ಷನ್ನು 15 ವರ್ಷನ್ ಜಾಸ್ತಿ, 15 ವರ್ಷನ್ ಅಥವಾ 15 ಅದಕ್ಕಿಂತ ಜಾಸ್ತಿ ಇರಬೇಕು. ಮತ್ತು ಕನಿಷ್ಠ 4 GB ರ್ಯಾಮು ಮತ್ತು 8 GB ಏನಪ್ಪ ಅಂದರೆ ಅದರ ಒಂದು ಸ್ಟೋರೇಜು ಇರಬೇಕಾಗಿರುತ್ತೆ. ಮತ್ತು ನಾವು ಆ್ಯಂಡ್ರಾಯ್ಡ್ ಫೋನಲ್ಲಾದರೆ ಗೂಗಲ್ ಪ್ಲೇಸ್ಟೋರ್ನಿಂದ ಈ ಒಂದು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಐಫೋನ್ ಆಗಿದ್ದರೆ ಆ್ಯಪಲ್ ಸ್ಟೋರನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಗಣತಿಯ ಒಂದು HLO ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತು ಆ್ಯಪ್ಗೆ ಲಾಗಿನ್ ಆದ ತಕ್ಷಣ ಸುರಕ್ಷತೆ ಅಥವಾ ಭದ್ರತೆಯ ದೃಷ್ಟಿಯಿಂದ ನಾವು ಡಿಫಾಲ್ಟ್ ಪಾಸ್ವರ್ಡನ್ನು ತಕ್ಷಣಕ್ಕೆ ಬದಲಾಯಿಸಬೇಕಾಗುತ್ತೆ. ಇನ್ನು ಗಣತಿದಾರರ ಒಂದು ಕೆಲಸದ ಹರಿವನ್ನು ಫ್ಲೋಚಾರ್ಟನ್ನು ನಾವು ನೋಡೋದಾದರೆ, ಮೊದಲಿಗೆ ನಮಗೆಲ್ಲರಿಗೂ ತರಬೇತಿಯನ್ನು ನೀಡಲಾಗುತ್ತೆ ಗಣತಿ ಮನೆಪಟ್ಟಿ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ. ಆಮೇಲೆ ನಾವು ಗಣತಿದಾರರು ನಮ್ಮ ಮನೆಪಟ್ಟಿ ಬ್ಲಾಕನ್ನು ಗುರುತಿಸಿ ಮ್ಯಾಪಿಂಗನ್ನು ಮಾಡಬೇಕಾಗುತ್ತೆ. ಮತ್ತು ನಾವು ಮಾಹಿತಿಯನ್ನು ಸಂಗ್ರಹಿಸಿ ಮೌಲ್ಯೀಕರಣ ಮಾಡ್ತೇವೆ. ನಂತರ ನಾವು ಗಣತಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿ ದಿವಸ ಸಿಂಕ್ ಮಾಡ್ತೇವೆ. ನಾವು ಸಿಂಕ್ ಮಾಡಿರ್ತಕ್ಕಂಥ ಡೇಟಾವನ್ನೆಲ್ಲ ಒಂದು ಮೇಲ್ವಿಚಾರಕರು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಮತ್ತು ನಮಗೆ ಅಲಾಟ್ ಆಗಿರತಕ್ಕಂಥ ಒಂದು ಪ್ರದೇಶದೆಲ್ಲ ಗಣತಿಯನ್ನು ಮಾಡಿದ ಮೇಲೆ ನಾವು ಅದನ್ನು ಪೂರ್ಣಗೊಳಿಸುವಿಕೆ ಮತ್ತು ಪ್ರಮಾಣೀಕರಣವನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು
ಗಣತಿದಾರರಾಗಿ ನಮ್ಮ ಒಂದು ಕರ್ತವ್ಯಗಳನ್ನು ನೋಡಲಾಗಿ ಮೊದಲಿಗೆ ನಾವು ತರಬೇತಿಗೆ ಹಾಜರಾಗಬೇಕು ಮತ್ತು ನಮ್ಮ ಒಂದು ಗಣತಿದಾರರ ಕೈಪಿಡಿಯನ್ನು ಅಧ್ಯಯನ ಮಾಡಬೇಕು ಮತ್ತು ಮನೆಪಟ್ಟಿ ಕಾರ್ಯಾಚರಣೆ ಮೊಬೈಲ್ ಆ್ಯಪ್ ಅನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲಾಗಿನ್ ಆಗಬೇಕು ಮತ್ತು ನಮ್ಮ ಒಂದು ಮನೆಪಟ್ಟಿ ಬ್ಲಾಕ್ನಲ್ಲಿ ಬರ್ತಕ್ಕಂತಹ ಎಲ್ಲ ಕಟ್ಟಡ ಜನಗಣತಿ ಮನೆ ಕುಟುಂಬಗಳಿಗೆ ಯಾವುದೇ ಒಂದು ಮನೆಯನ್ನು ಬಿಡದೆ ಯಾವುದೇ ಕುಟುಂಬ ಬಿಡದೆ ಜನಗಣತಿಯನ್ನು ಮಾಡಬೇಕಾಗುತ್ತೆ. ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ ಬಳಸಿ ಮಾಹಿತಿಯನ್ನು ಕಲೆ ಹಾಕಿ ನಮೂದುಗಳನ್ನು ಪರಿಶೀಲಿಸಿ ನಂತರ ನಾವು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನು ಸಿಂಕ್ ಮಾಡಬೇಕಾಗುತ್ತೆ. ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಂಡ ಮೇಲೆ ಎಲ್ಲ ಮಾಹಿತಿಗಳನ್ನು ಸಿಂಕ್ ಮಾಡಬೇಕಾಗುತ್ತೆ. ಆ್ಯಪ್ನಲ್ಲಿ ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಅಂತ ಗುರುತಿಸಿ ನಂತರ ನಾವು ಮೇಲ್ವಿಚಾರಕರಿಗೆ ಅದನ್ನು ತಿಳಿಸಬೇಕಾಗುತ್ತೆ. ಇನ್ನು ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ನೀಡತಕ್ಕಂತಹ ಒಂದು ತರಬೇತಿ ಭತ್ಯೆ ಮತ್ತು ಗೌರವಧನದ ಬಗ್ಗೆ ನೋಡಲಾಗಿ ನಮ್ಮ ಒಂದು ಅಮೂಲ್ಯ ಕೊಡುಗೆಗೆ ಅಥವಾ ಕಾರ್ಯಕ್ಕೆ ಗೌರವಧನ ಮತ್ತು ತರಬೇತಿ ಭತ್ಯೆಯನ್ನು ನೀಡಲಾಗುತ್ತೆ. ತರಬೇತಿ ಭತ್ಯೆ ದಿನಕ್ಕೆ 400 ರೂಪಾಯಿ ಇರುತ್ತೆ ಮತ್ತು ಗೌರವಧನ ಅಂದರೆ 2 ಹಂತದಲ್ಲಿ ಗಣತಿ ಕಾರ್ಯಾಚರಣೆ ಇರೋದ್ರಿಂದ ಮೊದಲ ಹಂತಕ್ಕೆ 9,000, ಮನೆಪಟ್ಟಿ ಕಾರ್ಯಾಚರಣೆಗೆ 9,000 ಮತ್ತು ಜನಗಣತಿಗೆ PE ಪಾಪ್ಯುಲೇಷನ್ ಎನ್ಯುಮರೇಷನ್ಗೆ 16,000, 9,000 ಒಟ್ಟಿನಲ್ಲಿ 25,000 ರೂಪಾಯಿ ಈ ಒಂದು ಜನಗಣತಿ ಕಾರ್ಯಕ್ಕೆ ನಮಗೆ ಗೌರವಧನವಾಗಿ ನೀಡಲಾಗುತ್ತೆ. ಇದನ್ನು ನಮ್ಮ ಚಾರ್ಜ್ ಅಧಿಕಾರಿಯವರು ನಮಗೆ ಪಾವತಿಸುತ್ತಾರೆ. ಈ ಒಂದು ಗಣತಿ ಕಾರ್ಯಾಚರಣೆ ಒಂದು ರಚನಾತ್ಮಕ ನಿರ್ದೇಶನ ಸರಪಳಿ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನೋಡಿದ್ರೆ ಮೊದಲಿಗೆ ಕೇಂದ್ರ ಗೃಹ ಸಚಿವರಿರ್ತಾರೆ, ಅವರ ಒಂದು ಅಡಿಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿಗಳು ಇರ್ತಾರೆ. ಆಮೇಲೆ ಈ ಒಂದು ಕೇಂದ್ರ ಗೃಹ ಕಾರ್ಯದರ್ಶಿಗಳ ಅಡಿಯಲ್ಲಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ. ಇದರ ಜೊತೆಗೆ ನಿರ್ದೇಶಕರು ಜನಗಣತಿ ಕಾರ್ಯಾಚರಣೆಗಳ ನಿರ್ದೇಶನಾಲಯ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮಟ್ಟದಲ್ಲಿ ನಿರ್ದೇಶಕರಿರ್ತಾರೆ. ಇನ್ನು ರಾಜ್ಯ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, ಅದು ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು. ಇನ್ನು ನೋಡಲ್ ಅಧಿಕಾರಿಗಳಂತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರ್ತಾರೆ. ಇವರ ನಂತರ ಪ್ರಧಾನ ಜನಗಣತಿ ಅಧಿಕಾರಿ, DMD, CM, ಕಾರ್ಪೊರೇಷನ್ ಆಯುಕ್ತರು ಇರ್ತಾರೆ. ಇನ್ನು ಚಾರ್ಜ್ ಅಧಿಕಾರಿಗಳು ಅಥವಾ SDM ಅಥವಾ ತಹಶೀಲ್ದಾರರು ಅಥವಾ ಮಾಮಲಾದಾರರು ಅಥವಾ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಕಾರ್ಯನಿರ್ವಹಣಾಧಿಕಾರಿಗಳೆಲ್ಲ ಚಾರ್ಜ್ ಅಧಿಕಾರಿಗಳಾಗಿರುತ್ತಾರೆ. ಇನ್ನು ಇವರ ಅಡಿಯಲ್ಲಿ ಬರ್ತಕ್ಕಂಥವರು ಗಣತಿದಾರರು ಮತ್ತು ಮೇಲ್ವಿಚಾರಕರು. ಗಣತಿದಾರರಾಗಿ ಶಿಕ್ಷಕರು ಇರ್ತಾರೆ, ಆಮೇಲೆ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಆಮೇಲೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ. ಇನ್ನು ಒಂದು ಸಂಕ್ಷಿಪ್ತಾಕ್ಷರಗಳನ್ನು ನೋಡೋದಾದರೆ RG and CCI ಅಂದರೆ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು. ಇನ್ನು DCO ಜನಗಣತಿ ಕಾರ್ಯಾಚರಣೆಯ ನಿರ್ದೇಶನಾಲಯಗಳೇ DCO. ಇನ್ನು PCO ಎಂದರೆ ಜಿಲ್ಲಾ ಕಾರ್ಪೊರೇಷನ್ ಮಟ್ಟದ ಅಧಿಕಾರಿಗಳು. ಆಮೇಲೆ CO ಅಂದರೆ ಚಾರ್ಜ್ ಅಧಿಕಾರಿಗಳು, ಗಣತಿದಾರರು ಮತ್ತು ಮೇಲ್ವಿಚಾರಕರ ಪ್ರಾಥಮಿಕ ಸಂಪರ್ಕ ಅಧಿಕಾರಿಗಳು ಅಥವಾ ಕೇಂದ್ರ ಯಾರಾಗ್ತಾರೆ ಚಾರ್ಜ್ ಅಧಿಕಾರಿಗಳು. ಇನ್ನು ಸೂಪರ್ವೈಸರ್ಸು ಎಲ್ಲ ಗಣತಿದಾರರ ಮೇಲೆ ಇವರು ನಿರ್ಣಾಯಕ ಕಾರ್ಯಕ್ಷೇತ್ರವನ್ನು ಮಾಡ್ತಾರೆ. ಇನ್ನು 2027ರ ಜನಗಣತಿಯ ಭಾಗವಾಗಿರುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.